ಸರ್ ಇದು ಉಬ್ರಾಣಿ ಆಪರೇಷನ್ಸಲ್ಲಿ ಕಂಪ್ಲೀಟ್ ನೀವಿದ್ರಿ, ಅದು ಯಾವ ರೀತಿ ಇತ್ತು ಸರ್? ಯಾವ್ಯಾವ ನಮ್ಮ ಸಾಕಣೆಗಳು ಬಂದಿತ್ತು ಅವತ್ತು ಆಪರೇಷನ್ಸ್ಗೆ? ಸಾಕಣೆಗಳು ನಾವೀಗ ಒಂದು ಕ್ಯಾಂಪಿಂದ ಅಥವಾ ಇನ್ನೊಂದು ಕ್ಯಾಂಪಿಂದ ತರಿಸ್ಕೊಳ್ಬೇಕು. ಸಕ್ಕರೆ ಬೈಲಿನಲ್ಲಿ ಈ ಕೇವಲ ಒಂದು ಅಥವಾ ಎರಡು ಆನೆಗಳು ಆ ಒಂದು ಈ ಆಪರೇಷನ್ಸ್ಗೆ, ಆನೆ ಹಿಡಿಯುವಂಥ ಆಪರೇಷನ್ಸ್ಗೆ ಇದ್ದಿದ್ದ ಆನೆ. ಸೊ ನಾವು ಯೂಶ್ವಲಿ ನಾಗರಹೊಳೆಯಲ್ಲಿ ಇರ್ತಕ್ಕಂಥ ಆನೆಗಳು ಮತ್ತು ಅಥವಾ ದುಬಾರೆ ಅಥವಾ ಬಂಡೀಪುರ ಇರ್ತಕ್ಕಂಥ ಆನೆಗಳನ್ನ ಕರೆಸ್ಕೊಳ್ಳೋದು ಅದು ಪದ್ಧತಿ. ನಾವೇನು ಮಾಡಿದ್ವಿ, ನಾಗರಹೊಳೆಯಲ್ಲಿ ಇರ್ತಕ್ಕಂಥ ಅರ್ಜುನ, ಅಭಿಮನ್ಯು ಮತ್ತು ಯಾವುದು ಮಾಸ್ತಿ, ಇವೆಲ್ಲ ಆನೆಗಳನ್ನು ಒಂದು ಒಟ್ಟು 7-8 ಆನೆ, ಒಂದು 2 ಫೀಮೇಲು 6 ಗಂಡಾನೆಯನ್ನು ಕರೆಸ್ಕೊಂಡು ಸುಮಾರು ಆಪ್ರೇಷನ್ ಒಂದು 15 ದಿವಸ ನಡೀತು. ನಿಮಗೆಲ್ಲ ಗೊತ್ತಿದೆ, ಅದು ಅನಂತಪುರದಿಂದ, ಆಂಧ್ರ ಪ್ರದೇಶ ಅನಂತಪುರದಿಂದ ಹಿಡಿದು ಆನೆಗಳು 2 ವರ್ಷದ ಹಿಂದೆ ಬಂದಂಥ ಜಾಡ್ನಲ್ಲೇ, ಅದೇ ಜಾಡ್ನಲ್ಲೇ ಚನ್ನಗಿರಿ ಅರಣ್ಯಕ್ಕೆ ಬಂದು ಅವು. ಚಿತ್ರದುರ್ಗ ಕೆಲವು ಸಾವು ನೋವುಗಳು, ಅದು ತುಮಕೂರು, ಚಿತ್ರದುರ್ಗ ಇಲ್ಲೆಲ್ಲ ಮಾಡ್ಕೊಂಡು ಬಂದು ಕಡೆಗೆ ಚನ್ನಗಿರಿಗೆ ಬಂದು, ಚನ್ನಗಿರಿಯಿಂದ ಮತ್ತೆ ದಾವಣಗೆರೆಗೆ ಹೋಯಿತು, ದಾವಣಗೆರೆಯಿಂದ ಮತ್ತೆ ಸುತ್ತಿ ಚನ್ನಗಿರಿಗೆ ಬಂತು. ಸೊ ಸ್ವಲ್ಪ ಈ ಪ್ರಾಪರ್ಟಿ ಡ್ಯಾಮೇಜು, ಅದನ್ನು ಸಾವು ನೋವುಗಳು ಸಂಭವಿಸಿದ್ದು. ಆ ಸಂಭವಿಸಿದ ಸಂದರ್ಭದಲ್ಲಿ ಆನೆಗಳನ್ನ ಹಿಡಿಬೇಕು ಅಂತ ದೊಡ್ಡ ಅಲ್ಲಿರ್ತಕ್ಕಂಥ ಶಾಸಕರು ಮತ್ತು ಅಲ್ಲಿರ್ತಕ್ಕಂಥ ಏನು ಅಧಿಕಾರಿಗಳು, ನಮ್ಮ ಮೇಲಧಿಕಾರಿಗಳು ಅದನ್ನು ಹಿಡಿಲೇಬೇಕು, ಒಂದು ಆನೆ ಹಿಡಿಬೇಕು ಅಂತ ಆಯಿತು. ಸೊ ಒಂದು ಆನೆ ಹಿಡಿಬೇಕು ಅಂತ ಆದಾಗ ನಿಮ್ಗೆ ಗೊತ್ತಿದೆ, ಚನ್ನಗಿರಿ ಅಂತ ಪ್ರದೇಶ ದಟ್ಟವಾದ ಕಾಡೋದು, ಬಿದಿರಿರ್ತಕ್ಕಂಥ ಪ್ರದೇಶ. ಜೋಳದಾಳ್ನಲ್ಲಿ ಆ ಕ್ಯಾಂಪನ್ನ ನಾವು ತರಿಸಿ, ಉಬ್ರಾಣಿ ಅಂತ ಒಂದು ಸ್ಥಳ ಇದೆ ನಮ್ಮಲ್ಲಿ ಚನ್ನಗಿರಿನಲ್ಲಿ. ನಾನು ಭದ್ರಾವತಿ ಉಪಾರಣ್ಯ ಸಂರಕ್ಷಣಾಧಿಕಾರಿಯಾಗಿದೆ ಆ ಸಂದರ್ಭದಲ್ಲಿ. ಸೊ ಈಗ ನಾಗರಾಜ್ ಡಾಕ್ಟ್ರು ಮತ್ತು ಮುಜೀಬ್ ಅವರು ಮತ್ತು ಅಲ್ಲಿ ವಿನಯ್, 3 ಜನ ಡಾಕ್ಟ್ರು ಮತ್ತು ಇನ್ನೊಬ್ಬರು ಡೋಂಟ್ ರಿಮೆಂಬರ್ ಹಿಸ್ ನೇಮ್, ಇನ್ನೊಬ್ಬರು ಒಟ್ಟು 4 ಜನ ಡಾಕ್ಟ್ರು, 4 ಜನ ಡಾಕ್ಟ್ರ್ ಟೀಮ್ ಮಾಡಿ ಒಂದೊಂದು ಕಡೆ ದಿನ ಅದನ್ನು ಎಲ್ಲಿದೆ ಆನೆಗಳಂತ ನೋಡಿಕೊಂಡು, ಆ ಕಾಡಾನೆ ಸಿಕ್ಕಿದಾಗ ಫಸ್ಟು ನಾವು ಅದನ್ನು ಇದು ಮಾಡ್ತೀವಿ, ರೆಕಗ್ನೈಸೆನ್ಸ್ ಮಾಡಿ ಎಲ್ಲಿ ಇದೆ ಕಾಡಾನೆ ಅಂತ. ನಮ್ಮವರು ಟ್ರೆಕ್ಕರ್ಸ್ ಅಂತ ಇರ್ತಾರೆ, ಅವರೆಲ್ಲ ಹೋಗಿ ನೋಡ್ತಾರೆ. ಸೊ ಇಲ್ಲಿದೆ ಅಂತ ಕಂಡು ಬಂದಾಗ ಒಂದು ನಮ್ಮ ಆನೆಗಳು ತಗೊಂಡೋಗಿ, ಸಾಕಾನೆಗಳನ್ನು ಅದನ್ನು ಟ್ರ್ಯಾಂಕ್ಯುಲೈಸ್ ಮಾಡಿ ತಗೊಂಬಂದು ನಮ್ಮ ಇದರಲ್ಲಿ ಇಟ್ಕೊಂಡು. ಸೊ ಒಂದು ಆನೆ ಹಿಡಿದು ನಾವು ಟ್ರಾನ್ಸ್ಪೋರ್ಟ್ ಮಾಡೋ ಸಂದರ್ಭದಲ್ಲಿ ಜನ ಇಲ್ಲ ನೀವು 2 ಆನೆನೂ ಹಿಡಿದ್ರೆ ಮಾತ್ರ ನಾವು ಇದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಕೊಡ್ತೀವಿ ಅಂತ ಹೇಳಿದಾಗ ಆ ಸ್ಥಳೀಯ ಗ್ರಾಮಸ್ಥರೆಲ್ಲ, ಸೊ ನಾವೇನು ಮಾಡಿದ್ವಿ, ಮತ್ತೆ ಪರ್ಮಿಷನ್ ತೊಗೊಂಡು ಇನ್ನೊಂದು ಆನೆಯನ್ನು ಹಿಡಿಲಿಕ್ಕೆ ಒಂದು ಆನೆ ನಾವು 3-4 ದಿನಕ್ಕೆ ಹಿಡಿದಾಕಿದ್ವಿ. ಇನ್ನೊಂದು ಆನೆ ನಮಗೆ ಸಿಗ್ತಾ ಇರಲಿಲ್ಲ, ಅಂದರೆ ಅಷ್ಟು ಬೇಗ ಸಿಗಲಿಲ್ಲ, ಒಂದು 3 ದಿವಸ. ಸೊ ಇಂಥ ಹಿಡಿಯೋವಂಥ ಒಂದು ಸಂದರ್ಭದಲ್ಲಿ ಆ ಒಂದು ಭಾಳ ಒಂದು ಅಹಿತಕರ ಘಟನೆ ಅಂತಲೇ ಹೇಳ್ಬೋದು, ಆದರೆ ಫಾರ್ಚುನೇಟ್ ಅಂತಲೂ ಹೇಳ್ಬೋದು. ಸೊ ನಾವು ಹೋಗ್ತಾ ಇದ್ದೀವಿ ಕಾಡಿನಲ್ಲಿ, ನಾನು ಹಿಂದೆ ಇದ್ದೀನಿ, ಕೆಲವರು ಆನೆ ಮೇಲಿದ್ದಾರೆ, ಡಾಕ್ಟ್ರುಗಳು ಇದ್ದಾರೆ ಜೊತೆಗೆ. ಕಾಡಾನೆ ಏನು ಆ ಕಡೆ ತಿರುಗಿ ನಿಂತಿತ್ತು, ಅದು ತಕ್ಷಣ ಚಾರ್ಜ್ ಮಾಡಿಬಿಡ್ತು ಅಭಿಮನ್ಯು ಮೇಲೆ. ಯಾಕೆಂದರೆ ಅಭಿಮನ್ಯುದು ಒಂದು ಗುಣ ಏನಪ್ಪ ಅಂದರೆ, ಯಾವತ್ತೂ ಅದು ಹಿಂದೆ ಹೋಗಿದ್ದು ನಾನು ನೋಡಿಲ್ಲ. ನಾನು ನಾಗರಹೊಳೆಯಲ್ಲಿ 5 ವರ್ಷ ಕೆಲಸ ಮಾಡಿದ್ದೀನಿ. ಅದು ಯಾವ ಥರ ನಾವು ದಸರಾ 5 ವರ್ಷ ಸಂಪೂರ್ಣ ಅಂಥ ಆನೆಗಳನ್ನ ದಸರಾ ಕಳಿಸ್ಕೊಟ್ಟಿದ್ವಿ ನಾನು ಸಹಾಯಕ ಸಂರಕ್ಷಣಾಧಿಕಾರಿ ನಾಗರಹೊಳೆ ಇದ್ದೆ ಆ ಸಂದರ್ಭದಲ್ಲಿ, ಮತ್ತು ಉಪಾರಣ್ಯ ಸಂರಕ್ಷಣಾಧಿಕಾರಿ ಹುಣಸೂರು ಕೂಡ ಇದ್ದೆ ನಾನು. ಸೊ ಆಲ್ಮೋಸ್ಟ್ 7 ಅವು ವೈಲ್ಡ್ ಲೈಫ್ ಏರಿಯಾನೇ. ಸೊ ಕಳಿಸ್ತಾ ಇದ್ವಿ, ಗೊತ್ತಿತ್ತು ನಮಗೆ ಯಾವ ಆನೆ ಶಕ್ತಿ ಎಷ್ಟು ಅಂತ. ಅದಕ್ಕಿಂತ ಮೊದಲು ದ್ರೋಣ ಇತ್ತು. ದ್ರೋಣ ಒಂದು ಎಲೆಕ್ಟ್ರಿಕ್ ಶಾಕ್ ಆಗಿ ಇದಾಗ್ಬಿಟ್ಟು ಅದು ಪಾಪ ಅದು ತೀರ್ಕೊಳ್ತು. ಅದು ಆಲ್ರೆಡಿ ವಯಸ್ಸಾಗಿತ್ತು. ಅದು ನಾವೀಗ ದಸರಾದಿಂದ ಅದು ಬೇಡ ಅಂತ ಮಾಡಿದ ಮೇಲೆ ಅದು ತೀರ್ಕೊಳ್ತು ದ್ರೋಣ. ಅದಾದಮೇಲೆ ಅರ್ಜುನ ಆದಮೇಲೆ ಅಭಿಮನ್ಯು, ಇವು ಆಗ್ತಾ ಬಂದು. ಸೊ ಅದನ್ನು ಅರ್ಜುನ ಮತ್ತು ಅಭಿಮನ್ಯುಗೆ ಒಂದು ಸ್ವಲ್ಪ ನಮಗೆ ಭಾಳ ಭರವಸೆ, ಡಾಕ್ಟ್ರುಗಳಿಗೂ ಅಷ್ಟೇ ಭಾಳ ಭರವಸೆ. ಅದು ಇದೆ, ಅಭಿಮನ್ಯು ಇದೆ ಅಂದರೆ ಸಾಕು ಡಾಕ್ಟ್ರುಗಳು ಎಸ್. ಅಭಿಮನ್ಯು ಇಲ್ಲ ಅಂತಂದ್ರೆ ನಾವು ಏನು ಮಾಡಿದ್ರು ಅವರು ಟ್ರಾಂಕ್ಯುಲೈಸಿಂಗಿಗೆ ಅವರು 2 ಮನಸ್ಸಿಂದ ಬರ್ತಾರೆ. ಇರ್ತಾಯಿತ್ತು. ನಂಬರ್ 1 ಇದೇನೆ ಅಭಿಮನ್ಯು ಅಂದರೆ ಅವನೊಂಥರ ಇದು ಕ್ಯಾಪ್ಟನ್, ಅದೇ ಬೇಕು ಅಂತ ಎಲ್ಲರೂ. ಇವತ್ತು ದಸರಾ ನಡೆಯೋ ಇನ್ನೊಂದು ವಾರದಲ್ಲಿ 15 ದಿವಸದಲ್ಲಿ ದಸರಾ ಇದೆ ಅಂದ ಸಂದರ್ಭದಲ್ಲೂ ನಾವು ಅಂಥ ಕಾರ್ಯಾಚರಣೆ ಮಾಡಿ ಅಭಿಮನ್ಯುನ ಕರೆಸ್ಕೊಂಡೇ ಮಾಡಿರೋದು. ಎಷ್ಟೇ ಇಲ್ಲ ಕಳ್ಸೋಕ್ಕಾಗಲ್ಲ ಅಂದರೂ ಸಹ ಇಲ್ಲ ನಮಗೆ ಇದು ಭಾಳ ಮುಖ್ಯ ಅಂತೇಳಿ ಹೋಗಿ ರಿಸ್ಕ್ ತೊಗೊಂಡು ನಮ್ಮ ಮೇಲಧಿಕಾರಿಗಳು ಅದನ್ನು ಕಳಿಸಿದ್ದು ಉಂಟು.
ಸೊ ಅಂಥ ಸಂದರ್ಭದಲ್ಲಿ ಮಾಡಿದಾಗ ಉಬ್ರಾಣಿ ಕ್ಯಾಂಪ್ನಲ್ಲಿ ಈ ಥರ ಒಂದು ಅನಾಹುತ ಆಗಿ ಒಂದು 45 ಜನ ಟಿ ವಿನವರು ಇದ್ದರು, ಇವರಿದ್ದರು, ಮಾಧ್ಯಮ ಮಿತ್ರರು. ಈಗ ನೀವು ಅದು ಹಳೆ ಉಬ್ರಾಣಿ ಒಂದು ಟಿ ವಿ ಇದೆ, ಅದು ದಾವಣಗೆರೆಯವರು ಯಾರೋ ಒಬ್ಬರು ಆ ಒಂದು ಪಿಕ್ಚರ್ ತೆಗ್ದಿದ್ದಾರೆ, ಒಂದು 2.5 ಗಂಟೆ ಕಾಲ ತೆಗ್ದಿದ್ದಾರೆ. ಸೊ ಅವ್ರಿಗೆಲ್ಲ ನಾವು ಹೇಳ್ತಿದ್ವಿ, ಬೇಡ್ರಪ್ಪ ಯಾರಿಗೆ ಗೊತ್ತಾಗಲ್ಲ ಬರಬೇಡಿ ಅಂದರು. ಅವ್ರಿಗೆ ಏನೋ ಒಂದು ಕವರೇಜ್, ಒಂದು ನ್ಯೂಸ್ ಬೇಕು ಅಂತ ಬರೋರು. ಯಾಕಂದರೆ ಆ ಒಂದು ಭಾಗದಲ್ಲಿ ಆ ಟೈಮ್ನಲ್ಲಿ ಅದು ದೊಡ್ಡ ನ್ಯೂಸ್ ಆಗಿತ್ತು. ಸೊ ಅಭಿಮನ್ಯುವಿನಿಂದನೇ ಒಂದು 40 ಜನ ಬಚಾವಾದರು, ಆಫೀಸರ್ಸು, ಟಿ ವಿ ಸಿಬ್ಬಂದಿ ಎಲ್ಲ ಅಂತಲೂ ಆಯಿತು. ಯಾವ ಥರ ಸೇವ್ ಮಾಡ್ತೀವಿ ಸರ್? ಸೇವ್ ಅಂತಂದರೆ ಆನೆನ ಕೆಳಗೆ ಕಳ್ಬಿಡ್ತದು. ಹೀಗೆ ಈ ಥರ ಇತ್ತು ಆನೆ, ಅದು ಜೋರಾಗಿತ್ತು. ಅದು ಆನೆ ಯಾವುದು ನಾಗಣ್ಣ, ಇದು ತಳ್ಳಿ ಹೀಗೆ ಹೊಡೆದಾಕ್ಬಿಡ್ತು. ಸೊ ಅಂಥ ಸಂದರ್ಭದಲ್ಲಿ ಅದು ಇಲ್ಲ ಅಂದಿದ್ರೆ ನಮ್ಮದು ಇವತ್ತು ನಾವು ಯಾರೂ ಇಲ್ಲ. ಸೊ ನಾವು ಇವತ್ತಿಗೂ ನಮ್ಮ ಸಾಕಾನೆಗಳ ಬಲದಿಂದನೇ ಈ ಟ್ರ್ಯಾಂಕ್ಯುಲೈಸಿಂಗ್ ಆಪ್ರೇಷನ್ಸ್ನೆಲ್ಲ ಮಾಡಲಿಕ್ಕೆ ಆಗ್ತಾಯಿರೋದು. ಸೊ ಉಬ್ರಾಣಿದು ಇನ್ನೊಮ್ಮೆ ಹೆಚ್ಚುವರಿಯಾಗಿ ಹೇಳೋಣ, ಇವತ್ತಿಗೆ ಇಷ್ಟು ನಿಲ್ಲಿಸೋಣ.